ಅವರು ನಮ್ಮ ಅತ್ತೆಯವರು ತುಂಬ ಶಿವಭಕ್ತರು. ತುಂಬ ಅಂದರೆ ತುಂಬ ಶಿವಭಕ್ತರು. ನಮಗೆ ಮನೆ ದೇವರು ಶಿವ. ಹಾಗಾಗಿ ಅವರು ಪ್ರತಿ ಸೋಮವಾರ ಪಂಚಾಮೃತ ಅಭಿಷೇಕ ಎಲ್ಲ ಮಾಡೋರು. ಹಾಗಾಗಿ ತುಂಬ ಶಿವಂದು ಧ್ಯಾನ ಮಾಡೋಕ್ಕೆ ಕೂತ್ಬಿಟ್ರೆ 1 ಗಂಟೆ ಕಣ್ಣೇ ಬಿಡ್ತಿರಲಿಲ್ಲ. ಅವ್ರಿಗೆ ಒಂದು ಸತಿ ದೇವ್ರ ಪೂಜೆ ಮಾಡ್ಬೇಕಾದ್ರೆ ಧ್ಯಾನ ಮಾಡ್ತಾಯಿದ್ದಾರೆ, ಹಿಂಗೆ ದೀಪದ ಹಿಂಗೆ ಹಿಡ್ಕೊಂಡಿದ್ದಾರೆ, ಅದು ಕೈಗೆ ತಗಲಿಬಿಟ್ಟಿದೆ. ಅದು ಸ್ಕಿನ್ನು ಸುಟ್ಟಿದ್ರೂ ಕೂಡ ನಮ್ಮ ಅತ್ತೆಗೆ ಅರಿವಿಗೆ ಬಂದಿರಲಿಲ್ಲ. ಅದು ಬಲ್ದ ಕೈನಲ್ಲಿ ಗೊತ್ತೇ ಆಗಿರಲಿಲ್ಲ ಕೈ ಸುಟ್ಟಿದಾಗ. ಅಲ್ಲೇ ಓಡಾಡ್ತಾ ಇದ್ದಾರೆ ಯಾರೋ, ಅಯ್ಯೋ ಅಮ್ಮನ ಸೀರೆ ಅಮ್ಮಂದು ಇದು ಹಚ್ಕೊಂಡಿದ್ದ ಅವರ ಚಿಕ್ಕ ಮಗಳು ಎಲ್ಲ ನೋಡಿ ಆಗ ತಕ್ಷಣ ಏಳಿಸ್ಬಿಟ್ಟು ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಮಾಡಿಸಿದ್ರು. ನಮ್ಮ ರೇವಣ್ಣ ಸಾಹೇಬ್ರು ಚಿಕ್ಕ ತಂಗಿ ಅಲ್ಲೇ ಮನೆಯಲ್ಲೇ ಡಾಕ್ಟ್ರುಗಳಿರ್ತು, ಹೆಂಗೋ ಮಾಡಿಸ್ತಾ ಅವರೇ ನೋಡ್ಕೋತಾ ಇದ್ದಿದ್ದು. ಇಬ್ಬರು ಹೆಣ್ಮಕ್ಳೇ ಪಾಪ ನೋಡ್ಕೋತಾ ಇದ್ದದ್ದು ಎಲ್ಲ ಅಲ್ಲೇ. ಹಾಗಾಗಿ ಅಲ್ಲಿ ಮಾಡಿಸಿದ್ರು. ಅಷ್ಟು ಶಿವಧ್ಯಾನ ಮಾಡೋಕ್ಕೆ ಕೂತ್ಬಿಟ್ರೆ ಏನಾಗ್ತಿದೆ ಅಂತ ಅದ್ರ ಕಡೆ ಗಮನ ಕೂಡ ಹರಿಸ್ತಾನೆ ಶಿವಂದು ಧ್ಯಾನ ಮಾಡ್ತಾ ಕೂತ್ಕೊಬಿಡೋರು.